ಡಿಟಿ ಸಾರಾಯಿನೆಲ್ಲ ನಾನು ಖಚಿತ ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳಂತದ್ದಲ್ಲ. ಅದು ಈಗ ಅವ್ರು ಬರ್ತಾವ್ರೆ ಅಂತಾನೆ ತಾಲೂಕಲ್ಲಿ ನೀವು ಒಬ್ರೇನಾ? ಈಗ RRT ಯಾರು ಇಲ್ಲಿ ಶಿಸ್ತೆದಾರ ಯಾರು ಇದಾರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸ್, ಒಬ್ರಿಗೆ ಅದು ಬೇರೆಯವ್ರು ಬಂದ್ರೆ ಇಷ್ಟ ದಿವಸ ನಡೆದಿ ನೋಡಿ ಸರ್, ಇಷ್ಟ ದಿವಸ ಏನ್ ನಡೀತು ಅನ್ನೋ ನನಗೆ ಗೊತ್ತಿಲ್ಲ. ಇನ್ ಮುಂದೆ ನಾನು ಏನು ಇದೆಲ್ಲ ನಡೆಯಕ್ಕೆ ನಾನು ಬಿಡಲ್ಲ. ನಾನು ಎಲ್ಲರಿಗೂ ಎಚ್ಚರಿಕೆ. ಇವರೆಲ್ಲ ಗೌರವದಿಂದ ಕಾಯ್ತಾ ಇಲ್ವಾ? ಬಂದು ನಿಮ್ ಹಿಡಿತದಲ್ಲಿ ತಾಲೂಕ್ ಆಫೀಸ್ ಹೇಳ್ಬಿಡಿ. ಭೇದ ಭಾವ ಇಲ್ಲ ಅಣ್ಣ, ನನ್ನ ಹಿಡಿತದಲ್ಲಿದೆ. 2 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ RIDT ಅವರು ಕೆಲಸ ಮಾಡಿದ್ದೀನಿ. ಮತ್ತೆ RIDT ತಪ್ಪು ನೋಡಿ ಸರ್, ನಾನು ತಪ್ಪು ತಿಳ್ಕೊಳ್ಳೋದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿದ್ವಿ, ನಾನು ತಪ್ಪು ತಿಳ್ಕೊಳ್ಳಲ್ಲ. ಆಯ್ತಾ? ಸುಮ್ಮನೆ ಇದೆಲ್ಲ ಸಭೆಗೆ ಒಂದು ಗೌರವವಾಗಿ ಸಭೆ ನಡಿಬೇಕು ಸರ್. ಈಗ ಇದರಲ್ಲೆಲ್ಲ ನಿಮ್ಮ ರೆವೆನ್ಯೂ ಅಲ್ಲ, RDPR ಅವರ ಇವರು RDPR ಇವ್ರು ಸೆಪರೇಟ್ ವಿಂಗ್ ಬಿಡಿ, ಇವರೆಲ್ಲ ಸೆಪರೇಟ್ ಸ್ಟ್ರೀಮೇ ಬೇರೆ. ಈಗ ನೀವು ಈಗ ರೆವೆನ್ಯೂದಲ್ಲಿ ಒಬ್ಬರೇ ಕೂತಿರೋದಂಗಾದ್ರೆ ಇನ್ಯಾರಿದ್ದಾರೆ ರೆವೆನ್ಯೂದವರು? ಫುಡ್ ಅವ್ರು ಇರ್ಲೇಬೇಕು, ಅವ್ರ ಜವಾಬ್ದಾರಿ. ರೆವೆನ್ಯೂದಲ್ಲಿ ನೀವು ಒಬ್ಬರೇ ಇಡೀ ಎಷ್ಟು ತಾಲೂಕು 4 ಹೋಗ್ಬಿಟ್ರೆ ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? 3 ಹೋಗ್ಬಿಡಿದು ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? ಅಲ್ಲಲ್ಲ, ಇದು ನಿಮ್ಮ ಹಿಡಿತದಲ್ಲಿ ಆಫೀಸ್ ಇಲ್ಲ ಅಂದಂಗೆ ಆಯ್ತು. ಇಲ್ಲ ಸರ್, ಅದು ಹೇಳ್ಬಾರ್ದು ಅದನ್ನ. ಯಾಕಂದ್ರೆ ನಾವು 2 ವರ್ಷನ ಮಾಡಿದೀನಿ, ಎಲ್ಲ ಹಿಡಿತದಲ್ಲೇ ಮಾಡಿದೀನಿ. ಈ ಸ್ಕೀಮಲ್ಲಿ ಇರೋರು ಒಬ್ರು ರೆವೆನ್ಯೂ ಆಯ್ತು. ಈಗ ತಪ್ಪಾಗಿ ಕರೆಸ್ತೀನಿ ಬಿಡಿ. ತಪ್ಪಾಯ್ತು ಅಂತ ಕೇಳ್ತಿಲ್ಲ ಸರ್. ಏಜಲ್ಲಿ ನಾವಿದ್ದ ಚಿಕ್ಕವರಿದ್ದೀರಿ, ನಾನು ಕೇಳ್ತಾ ಇಲ್ಲ. ನಾನು MP ಅಂತ ನಾನೇ ನಿಮ್ಗೆ ಕಮಾಂಡಿಂಗ್ ಮಾಡ್ತಾ ಇಲ್ಲ. ಈಗ ಬರ್ತಾರೆ ಅಂತ ಹೇಳಿದ್ರೆ DT RIC ಇದ್ದವ್ರು ನಾನು ಏನ್ ಮಾತಾಡ್ಲಿ? ಏನು ಪುರಸ್ಕೃತ ಅಂತ ಅದಕ್ಕೆ ಏನ್ ಮಾತಾಡ್ಲಿ? ಈಗ ಡೆಂಗ್ಯೂ ತೊಂದರೆ ಆಗಿ ನಾನು ಮನೇಲೆ ಫೋನ್ ಮಾಡ್ಕೊಂಡು ಈಗ ನಿಮ್ ಸ್ಟ್ರೀಮ್ ಅವ್ರು ಯಾರು ನಿಮ್ ಸ್ಟ್ರೀಮ್ ಅವ್ರು ಇಲ್ಲ ಇಲ್ಲಿ. ಈ ಎಲ್ಲರೂ ಸಬ್ಜೆಕ್ಟ್ UP RDPR ಅಲ್ಲ, ನಿಮ್ಗೆ ಅವರು ಫಾರೆಸ್ಟ್ ಅಲ್ಲ, ರೆವೆನ್ಯೂದವ್ರು ಯಾರಿದ್ರೆ ಇಲ್ಲಿ ನೀವೊಬ್ರೆ ಮಾಡಿದ್ರಲ್ಲ ಸರ್. RIDT ಇವ್ರನ್ನು ಕರ್ಪುರಿ ಅಂತ ಎಲ್ಲ ಕರೀರಿ, ಇವ್ರು ಒಂದಲ್ಲ ಕರ್ಸಿ ಅವರು ಇವ್ರು ಅಂತ ಹೇಳಿ ಸರ್. ಈಗ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಈ ಡೆಂಗ್ಯೂದು. ಟೋಟಲ್ ಎಷ್ಟು ಕೇಸ್? ನಾನೇನು ಇವತ್ತೇನಲ್ಲಿ ಇದು ಮಾಡಿಲ್ಲ. ಎಷ್ಟು ಕೇಸಸ್ ಇರುತ್ತೆ? ನಮ್ಮ ತಗೊಂಡು CH ಅವರು ನಿನ್ನೆ ಹೇಳ್ತಿದ್ರು ತಮ್ಮನೇನೋ ಪ್ರೆಗ್ನೆನ್ಸಿ ಇಲ್ಲ. ಆಮೇಲೆ ಗ್ರಾಮ ಪಂಚಾಯತ್ ಅಲ್ಲೂ ಡೆತ್ ಆಗಿರೋದು ಅಲ್ಲ. ಆಮೇಲೆ ಸರ್ ನಿಮ್ದು ಅಷ್ಟೇ, ಈಗ DC ಮೇಡಮ್ ಅವರು ಈಗೆಲ್ಲ ವಿಸಿಟ್ ಅಲ್ಲಿ ಇದ್ರು. ಎಲ್ಲ ಗ್ರಾಮ ಪಂಚಾಯತ್ ಚರಂಡಿ ಎಲ್ಲ ಅಷ್ಟೊಂದು ತುಂಬಿಕೊಂಡಿದೆ ಅಂತಲ್ಲ? ಅದಕ್ಕೆ ನೀನು ಮೊನ್ನೆ ಒಂದ್ಸಲ ನಾವು ಮೇಲಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೆಲ್ಲ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ 1 ಸಲ 2 ಸಲ ಎಲ್ಲ ಆಗಿದೆ ಕ್ಲೀನಿಂಗ್. ವಾಪಸ್ ಇವತ್ತು ಮತ್ತೆ ಈಗ CO ಮೇಡಮ್ ಎಲ್ಲ ಬರ್ತಾರೆ. ನಾನು ಹೋಗ್ಲಿಕ್ಕೆ ಮೇಜರ್ ಸಮಸ್ಯೆ ಇದೆ. ಹಳ್ಳಿ ಮೈಸೂರು ಹೋಗ್ಲಿ, ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಒಂದು ಗುಡ್ಡಹಳ್ಳಿ ಪ್ರತಿ ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ತಾ ಇದ್ದೀವಿ. ಹೆಲ್ತ್ ಇಲಾಖೆಯವರಿಗೆ ಏನೋ ಒಂದು ಮಾಹಿತಿ ಏನು ಹೇಗೆ ತಗೊಂಡಿದ್ರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಕಲ್ಲಿ ತುಂಬಾ ಆಗುತ್ತೆ. ಎಲ್ಲ ಮಕ್ಕಳು 12 ವರ್ಷ 8 ವರ್ಷ ಪ್ರಿಕಾಷನರಿ ತಗೋಬೇಕು. ಬೆಳಿಗ್ಗೆ DCO CO ಹತ್ರ ಮಾತಾಡಿದ್ರು. ಅವ್ರೇನು ಹೇಳ್ತಾರೆ, ಗ್ರಾಮ ಪಂಚಾಯತ್ ಅವರು ಸಿಟಿಗಿಂತ ಗ್ರಾಮ ಪಂಚಾಯತ್ ಲೆವೆಲ್ ಚರಂಡಿಗಳು, ಅದು ನಿಮ್ದು ಹೋಬಳಿ ಹೇಳ್ತಾ ಇಲ್ಲ, ನಮ್ಮ ತಾಲೂಕು ಹೇಳ್ತಾ ಇಲ್ಲ. ಓವರ್ ಆಲ್ ಸಮಸ್ಯೆ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ ಚರಂಡಿಗಳು ಸಿಲ್ಟ್ ತುಂಬಿಕೊಂಡೈತೆ. ಆಮೇಲೆ ಗಲೀಜು, ಅದು ಜನ ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ, ಅರ್ಥ ಆಗಲ್ಲ, ಜನ ತುಂಬ. ನೀವು ಅದು ಪ್ರಿಕಾಷನರಿ ತಗೊಂಡಿಟ್ಟು ಅದೆಲ್ಲ ಕ್ಲೀನ್ ಮಾಡಕ್ಕೆ ಈಗ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.